ಮಾಡ್ತಾ ಹೋಗೋಣ. ನಾನು ಮೊದಲಿಗೆ ಹಿರಿಯ ಪತ್ರಕರ್ತರ ಒಂದು ರಿಯಾಕ್ಷನ್ ತಗೊಂಡು ಆಮೇಲೆ ಕಾಂಗ್ರೆಸ್ ಹಾಗೂ ಬಿಜೆಪಿ ವಕ್ತಾರ ಹತ್ರ ಮಾತನಾಡ್ತೀನಿ. ಸಮೀವುಲ್ಲಾ ಸರ್, ಈ ಹಿಂದೆ ಕೂಡ ಅಧಿವೇಶನ ಆರಂಭದ ದಿನಗಳಲ್ಲೇ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಯತೀಂದ್ರ ಅವರ ಸ್ಟೇಟ್ಮೆಂಟು ಯಾವ ರೀತಿ ಗೊಂದಲಕ್ಕೀಡು ಮಾಡ್ತಾ ಇದೆ ಸ್ವತಃ ಕಾಂಗ್ರೆಸ್ ಪಕ್ಷವನ್ನ ಅನ್ನುವಂಥ ವಿಚಾರಗಳಲ್ಲಿ. ಕಳೆದ 4 ದಿನಗಳಲ್ಲಿ 3ನೇ ಸಲ ಯತೀಂದ್ರ ಸಿದ್ದರಾಮಯ್ಯ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ನಮ್ಮ ತಂದೆಯವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ, ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೈಕಮಾಂಡ್ ಹೇಳ್ಬಿಟ್ಟಿದೆ, ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ವಿಚಾರ ಆ ಚರ್ಚೆನೆ ಆ ಪ್ರಸ್ತಾವನೆನೇ ಇಲ್ಲ ಅಂತ ಹೇಳ್ಬಿಟ್ಟಿದೆ ಅಂತ. ನನಗೊಂದು ಡೌಟು ಸರ್, ಒಂದು ಯತೀಂದ್ರ ಸಿದ್ದರಾಮಯ್ಯ ಈಗ ಹೊಸದಾಗಿ ಹೈಕಮಾಂಡ್ ಆಗಿ ಅಪಾಯಿಂಟ್ ಆಗಿರಬೇಕು, ಇಲ್ಲ ಹೈಕಮಾಂಡ್ ನಾಯಕರು ಯತೀಂದ್ರಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಎಲ್ಲರೂ ಬಿಟ್ಬಿಟ್ಟು ಯತೀಂದ್ರಂಗೆ ಕಾಲ್ ಮಾಡಿ ಇಟ್ ಇಸ್ ವೆರಿ ಕ್ಲಿಯರ್, ನಾವು ನಿಮ್ಮ ತಂದೆಯವರನ್ನು ಬಿಟ್ಟು ಇನ್ನು ಯಾರನ್ನೂ CM ಮಾಡಲ್ಲ, ಆ ಕುರ್ಚಿ ನಿಮ್ಮ ಮನೆಗೆ ನಿಮ್ಮ ತಂದೆಗೆ ಮೀಸಲು ಅಂತ ಹೇಳಿರಬೇಕು. ಇನ್ನೊಂದು ತೊಟ್ಲು ತೂಗಿ ಮಗುನು ಜೂಟೋ ಕೆಲಸ ಸಿದ್ದರಾಮಯ್ಯ ಅವ್ರು ಮಾಡ್ತಿರ್ಬೇಕು, ಇಲ್ಲ ಅವ್ರ ಬಣದವ್ರು ಯಾರೋ ಯತೀಂದ್ರನ ಹತ್ರ ಹೇಳಿಸ್ತಾ ಇರಬೇಕು, ಇಲ್ಲ ನಾನು CM ಪುತ್ರ, ನನಗೆ ಯಾರು ಏನು ಮಾಡ್ತಾರೆ, ನನಗೆ ಯಾರು ನೋಟಿಸ್ ಕೊಡ್ತಾರೆ, ನಾನು ಮಾಡಿದ್ದೆ ಮಾತು ಆಡಿದ್ದೆ ಆಟ ಅಂದ್ಕೊಂಡು ಬಂಡು ಬಿದ್ದು ಯತೀಂದ್ರ ಇಂಥ ಸ್ಟೇಟ್ಮೆಂಟ್ ಕೊಡ್ತಾ ಇರಬೇಕು. ನಮ್ಮ ತಂದೆಗೆ ಮುಜುಗರ ಆಗುತ್ತೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ ಅನ್ನೋದನ್ನ ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇರಬೇಕು. ಏನ್ ಹೇಳ್ತೀರಿ ಸರ್? ಒಂದು ಅವರು ಆಕಸ್ಮಿಕವಾಗಿ ಯತೀಂದ್ರ ಅವರು ಈ ಸ್ಟೇಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಅನ್ನೋದು, ಸ್ಪಾಂಟೇನಿಯಸ್ ಆಗಿ ಮಾಡ್ತಿದ್ದಾರೆ ಅನ್ನೋದು ಇದು ಒಪ್ಪೋದಕ್ಕಾಗೋದಿಲ್ಲ. ಡೆವಲಪ್ಮೆಂಟ್ಸ್ ಗಳು ನಡೀತಾ ಇವೆ. ಮೊನ್ನೆನೂ ಸ್ಟೇಟ್ಮೆಂಟ್ ಮಾಡಿದ್ರು, ಆ ಸ್ಟೇಟ್ಮೆಂಟ್ ಕಾಂಟ್ರವರ್ಸಿ ಕಾರಣ ಆಗಿತ್ತು. ಮತ್ತೆ ಅವರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ ಕೆಲವರು ಮಾತಾಡಿದ್ರು. ಶಾಸಕ ಪಕ್ಷದ ಸಭೆನಲ್ಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಗೋಪಾಲ್ ಕೃಷ್ಣ ಬೆಳ್ಳೂರು. ಹೀಗಾಗಿ ಇಲ್ಲಿಗೆ ಅದು ಮುಗಿಯುತ್ತೆ, ಅಟ್ಲೀಸ್ಟ್ ಮಾತಾಡಲ್ಲ ಅನ್ನುವ ಸಂದರ್ಭದಲ್ಲೇ ಇವತ್ತು ಮತ್ತೆ ರಿಪೀಟ್ ಮಾಡಿದಾರೆ ಅವರು. ಇಲ್ಲಿ ಆಗ್ಲೇ ನಾವು ಪ್ರೀವಿಯಸ್ ಪ್ಯಾನಲ್ಸ್ ಗಳಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಸಿದ್ದರಾಮಯ್ಯ ಬೆಂಬಲಿಗರಿಂದ ಒಂದು ಅವರ ಸಪೋರ್ಟರ್ಸ್ ಅನ್ನ ಅವರ ಸುತ್ತ ಬಿಲ್ಡಪ್ ಮಾಡ್ಕೊಳ್ಳೋದಕ್ಕೆ ಮತ್ತು ಈ ಸದನದ ಮೂಲಕ ನಾನೊಬ್ಬ ಗಟ್ಟಿ ಮನುಷ್ಯ, ನಾನೊಬ್ಬ ಸ್ಟ್ರಾಂಗ್ ಆಗಿರೋ ಮನುಷ್ಯ, ನಾನು ಹೆಚ್ಚು ಶಾಸಕರ ಬೆಂಬಲವನ್ನ ನಾನು ಎಂಜಾಯ್ ಮಾಡ್ತೇನೆ ಅನ್ನುವ ಸಂದೇಶವನ್ನ ಕೊಡೋದಕ್ಕೆ ಇದನ್ನ ಈ ಸದನವನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದಾರ ಅವರ ಬೆಂಬಲಿಗರು. ಸಿದ್ದರಾಮಯ್ಯನವರ ಇಮೇಜ್ ಅನ್ನ ವರಿಷ್ಠರ ಮುಂದೆ ಪ್ರೊಜೆಕ್ಟ್ ಮಾಡೋದಕ್ಕೆ ಅವರೊಬ್ಬ ಟಾಲ್ ಲೀಡರ್ ಆಫ್ ಕರ್ನಾಟಕ, ಹಿ ಎಂಜಾಯ್ ದಿ ಸಪೋರ್ಟ್ ಆಫ್ ಮಿನಿಸ್ಟರ್ಸ್ ಅಂಡ್ MLAs. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಅನ್ನು ಕೊಡೋದ್ರ ಮೂಲಕ ಬೆಂಬಲಿಗರನ್ನೆಲ್ಲ ಒಂದ್ ಕಡೆ ಆರ್ಗನೈಸ್ ಮಾಡೋದಕ್ಕೆ, ಒಪಿನಿಯನ್ ಬಿಲ್ಡಪ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಿದಾರ. ಅವರ ಬೆಂಬಲಿಗರು ಹೇಳಿಸ್ಬಿಟ್ಟು ಯತೀಂದ್ರಕ್ಕೂ ಈ ಸ್ಟೇಟ್ಮೆಂಟ್ ಮಾಡಿಸ್ತಾ ಇದ್ದಾರ. ಇದು ಒಂದ್ ಪ್ರಶ್ನೆ ಹೇಳುತ್ತೆ. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಜಸ್ಟ್ he is not making only ಸ್ಟೇಟ್ಮೆಂಟ್ ನ ಬರೀ ಮಾಡ್ತಿಲ್ಲ. ನಿನ್ನೆ ಏನ್ ಮಾಡಿದ್ರು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಬಯಸಿದ್ರು, ಹೈಕಮಾಂಡ್ ಅವ್ರಿಗೆ ಕೊಡಲ್ಲ ಅಂದಿದೆ ಅಂತ ಹೇಳಿದ್ರು. ಇದನ್ನ ಹೇಳಿದ್ರು. ಇವತ್ತು ಅವ್ರು ಹೇಳಿದ್ದಾರೆ ನೋ ಅವರೇ ಕಂಟಿನ್ಯೂ ಆಗ್ತಾರೆ, ಡಿಸಿಷನ್ ತಗೊಂಡಿದ್ದಾರೆ ಅಂತ. ಹಾಗಾದ್ರೆ ಹೈಕಮಾಂಡ್ ಒಂದ್ ಕಡೆ DCM ಅನ್ನ ಎಳಿತಿದ್ದಾರೆ, ಮತ್ತೊಂದ್ ಕಡೆ ತನ್ನ ತಂದೆನೇ ಎಳಿತಿದ್ದಾರೆ. ಅಂದ್ರೆ ಈ ಇಬ್ಬರು ನಾಯಕರ ಮೇಲೆ ಅವರ ಸ್ಟೇಟ್ಮೆಂಟ್ ರಿಯಾಕ್ಟ್ ಮಾಡೋ ತರ, ಹೈಕಮಾಂಡ್ ನಾಯಕರ ಮೇಲೂ ಈ ಅವರ ಸ್ಟೇಟ್ಮೆಂಟ್ ರಿಯಾಕ್ಟ್ ಮಾಡಬೇಕು, ಕ್ಲಾರಿಫಿಕೇಶನ್ ಕೊಡೋ ತರ ಪ್ರೆಷರ್ ಮೌಂಟ್ ಆಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಮಗನೇ ಹೇಳ್ತಿದ್ದಾರೆ, ಹೈಕಮಾಂಡ್ ಅವರು ಹೋಗು ನೀನ್ ಮುಂದುವರಿ ಅನ್ನೋ ಡಿಸಿಷನ್ ಅನ್ನ ತಲುಪಿಸಿದಾರ. ಇದಕ್ಕೆ ಕ್ಲಾರಿಫಿಕೇಶನ್ CM ಕೊಡ್ಬೇಕಾಗುತ್ತೆ. ನೋ ಚೇಂಜ್ ಆಫ್ ಲೀಡರ್ಶಿಪ್, ನಿನ್ನ ನಾಯಕತ್ವ ಅಬಾಧಿತವಾಗಿ ಮುಂದುವರಿಯುತ್ತೆ ಅಂತ ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರಿಗೆ ಅಭಯ ಕೊಡ್ತಿದ್ದಾರೆ ಅಕಾರ್ಡಿಂಗ್ ಟು ಯತೀಂದ್ರ ಸ್ಟೇಟ್ಮೆಂಟ್. ಇಲ್ಲ DK ಶಿವಕುಮಾರ್ ಅವರಿಗೆ ಪವರ್ ಕೊಡಲ್ಲ ಅಂತ ಹೇಳಿದಾರ, ನೀನ್ ಕಿತ್ತು ಬೇಡ, ನಿನಗೆ ಪವರ್ ಶೇರಿಂಗ್ ಇಲ್ಲ, ನೀನ್ ಸುಮ್ನಿರು ಅಂತ ಯಾರಾದ್ರೂ ಹೈಕಮಾಂಡ್ ಅವ್ರಿಗೆ ಹೇಳಿದಾರ? ಅವರು he has to clarify. ಓಕೆ ಸರ್, ಓಕೆ ಸರ್, ಐ ವಿಲ್ ಟಾಕ್ ಟು ಯು. ಆಡಳಿತ ಪಕ್ಷದ ವಿಚಾರ ಆಗಿರೋದ್ರಿಂದ ನಾನು ಐವಾನ್ ಅವ್ರ ಹತ್ರ ಮಾತನಾಡ್ಬಿಡ್ತೀನಿ. ಐವಾನ್ ಜಿ, ನಾನು ಈ ಹಿಂದೆ ಕೂಡ ನಿಮಗೆ ಕೇಳಿದ್ದೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳನ್ನ ಮೂಡಿಸ್ತಾ ಇದೆ, ಜೊತೆಗೆ ಇದು ಸದನದಲ್ಲೂ ಕೂಡ ವಿಪಕ್ಷ ಪ್ರಸ್ತಾಪ ಆಗೋ ಮಟ್ಟಕ್ಕೆ ಹೋಗಿದೆ. ನೀವಂದ್ರಿ ಸದನದ ಒಳಗಡೆ ಏನಾದ್ರು ಮಾತಾಡಿದಾರಾ? ಸದನದ ಹೊರಗಡೆ ಮಾತಾಡಿರೋದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೆನ್ನೆ ಅಶೋಕ್ ಅವರು ಸದನದ ಒಳಗಡೆನೆ ಇದನ್ನ ಪ್ರಸ್ತಾಪ ಮಾಡಿದ್ರು. ಸೊ ಏನ್ ಹೇಳ್ತೀರಿ? ಅಗೇನ್ ಅಂಡ್ ಅಗೇನ್ ಯತೀಂದ್ರ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ನ ನೀವೇ ಒಬ್ಬ ಪಕ್ಷದ ಹಿರಿಯ ಸದಸ್ಯನಾಗಿ ಒಪ್ಕೊಳ್ತೀರಾ ಈ ಸ್ಟೇಟ್ಮೆಂಟ್ ನ?
ಮೇಡಮ್ ನೀವು ನನಗೆ ಕೇಳ್ತಾ ಇದ್ದೀರಿ? ಹೌದು, ನಿಮಗೆ ಕೇಳ್ತಾ ಇದ್ದೀನಿ. ಮೇಡಮ್ ನಾನು ಇಷ್ಟೇ ಹೇಳ್ತೀನಿ. ಒಂದು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಒಟ್ಟಿಗೆ ಸೇರಿ ಹೇಳಿದ್ದಾರೆ, ನಾವು ಏನಿದ್ರು ಪಕ್ಷದ ತೀರ್ಮಾನಕ್ಕೆ ಬದ್ಧ, ನಮ್ಮಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ನಾವು ಪಕ್ಷದ ತೀರ್ಮಾನ ಬರುವವರೆಗೆ ನಾವು ಏನು ಬರ್ತದೋ ಅದನ್ನು ಪಾಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಬೇರೆ ಯಾರು ಅದರಲ್ಲಿ ಮಧ್ಯದಲ್ಲಿ ಮಾತಾಡಿದರೂ ಅದು ಅಧಿಕೃತ ಅಲ್ಲ ಅಂತೇಳಿ ನಾನು ಹೇಳಬೇಕಾಗತ್ತೆ. ಯಾಕಂತ ಹೇಳಿದರೆ ಅಲ್ಲಿ ತೀರ್ಮಾನ ಕ್ಲಿಯರ್ ಆಗಿದೆ. DCM CM ಒಟ್ಟು ಸೇರಿ ಏನಿದ್ರೂ ನಾವು ಹೈಕಮಾಂಡ್ ತೀರ್ಮಾನ ಕೊಡುವವರೆಗೆ ನಾವು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೇವೆ. ದರ್ ಇಸ್ ನೋ ಡಿಸ್ಪ್ಯೂಟ್ ಫಾರ್ ದಿ ಚೀಫ್ ಮಿನಿಸ್ಟರ್ ಆರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ರು, ಈಗ ಯತೀಂದ್ರ ಹೇಳಿದ್ರು, ಅವರು ಹೇಳಿದ್ರು, ಇವರು ಹೇಳಿದ್ರು, ನೋ 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 ಪಾರ್ಷಲಿ ನಾನು ಒಪ್ಕೊಳ್ತೀನಿ. CM DCM ಹೇಳ್ದಂಗೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂದಂಗೆ ನಿಮ್ಮ ಪಕ್ಷದ ಉಳಿದವ್ರು ಎಲ್ಲರೂ ಅದೇ ಮಾತನ್ನ ಹೇಳಬೇಕಾದ್ರೆ ವೈ ಯತೀಂದ್ರ ಇಸ್ ಗಿವಿಂಗ್ ಅ ಡಿಫರೆಂಟ್ ಸ್ಟೇಟ್ಮೆಂಟ್? ಯಾವ ಆಧಾರದ ಮೇಲೆ? ಡೋಂಟ್ ಯು ಥಿಂಕ್ ಸೋ? ಒಂದ್ ನಿಮಿಷ ಐವಾನ್ ಜಿ, ಒಂದ್ ನಿಮಿಷ. ಇದು ಕೇವಲ ನಿಮ್ಮ ಪಕ್ಷದ ವಿಚಾರ ಉಳ್ಕೊಂಡಿಲ್ಲ. ಪದೇ ಪದೇ ಇಂಥ ಸ್ಟೇಟ್ಮೆಂಟ್ಗಳು ಆಡಳಿತ ಯಂತ್ರದ ಮೇಲೆ ಎಫೆಕ್ಟ್ ಮಾಡುತ್ತೆ. ನಿಮ್ಮ ಗೃಹ ಸಚಿವರೇ ಈ ಮಾತನ್ನ ಹೇಳಿದ್ರು. ಆಡಳಿತ ಯಂತ್ರ ಅಡ್ಮಿನಿಸ್ಟ್ರೇಷನ್ ಮೇಲೆ ಈ ಗೊಂದಲಗಳು ಎಫೆಕ್ಟ್ ಆಗುತ್ತೆ. ನಿಮ್ಮ ಪಾರ್ಟಿಯಲ್ಲೇ ಗೊಂದಲ ಸೃಷ್ಟಿ ಆಗ್ತಿದೆ. ನಿಮ್ಮ ಒಗ್ಗಟ್ಟು ಸದನದ ಒಳಗಿದ್ರೆ ಸಾಲದು, ಹೊರಗಡೆನೂ ಇರಬೇಕು. ಆ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ಹೂ ಇಸ್ ಯತೀಂದ್ರ ಸಿದ್ದರಾಮಯ್ಯ ಟು ಗಿವ್ ಸಚ್ ಕೈಂಡ್ ಆಫ್ ಸ್ಟೇಟ್ಮೆಂಟ್? ಮೇಡಮ್, ಇವತ್ತು ಯಾರೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದು ಪಕ್ಷದ ಹೊರಗಡೆ, ಇದು ವಿಧಾನಸೌಧದ ಹೊರಗಡೆ ಹೊರತು ಒಳಗಡೆ ಅಲ್ಲ. ಒಂದು. ಎರಡನೇದು, ಸಿದ್ದರಾಮಯ್ಯನವರ ಮಗ ಆಗಿರೋದ್ರಿಂದ ತಂದೆ ಬಗ್ಗೆ ತನ್ನ ಒಲವು ಇಟ್ಕೊಂಡು ಹೇಳಿದ್ದಾರೋ ಚೀಫ್ ಮಿನಿಸ್ಟರ್ ಹೇಳಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ನೀವು ನಿಮ್ಮ ಪ್ರಶ್ನೆ ಆಗಿರ್ತದೆ, ನಿಮ್ಮ ತಂದೆಯವರು ಎಷ್ಟು ಕಾಲ ಮುಖ್ಯಮಂತ್ರಿಗಳಾಗಿರ್ತಾರೆ, ಹೈಕಮಾಂಡ್ ಹೇಳುವವರೆಗೆ ಅವರೇ. ಯತೀಂದ್ರ ಸಿದ್ದರಾಮಯ್ಯ ಕೇವಲ ಸಿದ್ದರಾಮಯ್ಯ ಅವ್ರ ಮಗ ಮಾತ್ರ ಅಲ್ಲ, ಒಬ್ಬ ಪಕ್ಷದ ಸದಸ್ಯ, ಕಾಂಗ್ರೆಸ್ ಪಕ್ಷದ MLC. ಕೇವಲ ಮಗನಾಗಿ ಮಾತಾಡಿದ್ರೆ ಸಾಲದು, MLC ಆಗೋ ಅವ್ರಿಗೆ ಜವಾಬ್ದಾರಿ ಇರಬೇಕು. ಅವ್ರ ತಂದೆನೇ ಹೇಳ್ತಿದ್ದಾರೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ. ಇವ್ರದೇನು ಸರ್ ಸೆಂಟ್ರಲ್ಲಿ ತಂದೆ? ಅಯ್ಯೋ ನನ್ನ ತಂದೆ CM ಆಗಿರ್ಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದಾರೋ ಅದೇ ಫೈನಲ್. ಯಾವಾಗ ಸಿದ್ದರಾಮಯ್ಯ ಹೇಳಿದ್ದಾರೆ ಮೇಡಮ್, ಅದೇ ಫೈನಲ್. ನಾನು ಒಬ್ಬ ಶಾಸಕನಾಗಿ ಹೇಳ್ತೀನಿ, ಅದೇ ಫೈನಲ್ ಹೊರತು ಬೇರೆ ಯಾವುದೇ ಗೊಂದಲಕ್ಕೆ ಪ್ರಶ್ನೆ ಇಲ್ಲ. ಯಾರೂ ಗೊಂದಲವಾದ ವಾತಾವರಣಕ್ಕೆ ಹೋಗುವ ಪ್ರಶ್ನೆ ಇಲ್ಲ ಅಂತ ಹೇಳುವುದನ್ನು ನಮ್ಮ ಗಮನಕ್ಕೆ ಹೇಳ್ತೀನಿ. ನನಗೆ ಒಂದು ಪ್ರಶ್ನೆ ಇದೆ ಸರ್. ಡೆಪ್ಟಿ ಚೀಫ್ ಮಿನಿಸ್ಟರ್ ಏನು ಹೇಳಿದಾರೋ ದಟ್ ಈಸ್ ಓನ್ಲಿ ದ ಫೈನಲ್. ಅದರಲ್ಲಿ ಯಾವುದೇ ಕೊಡ್ತೀನಿ ಡೆಫಿನೆಟ್ಲಿ. ನನಗೊಂದು ಪ್ರಶ್ನೆ ಇದೆ ಸರ್. ಬಹಳಷ್ಟು ಕಡೆ ಸಮೀವುಲ್ಲಾ ಸರ್ ನೋಡಿರ್ತೀರಿ, ಚಂದ್ರಶೇಖರ್ ನೀವು ನೋಡಿರ್ತೀರಿ, ಐವನ್ ಅವರು ನೋಡಿರ್ತಾರೆ. ಯಾರಾದ್ರೂ ಏನಾದ್ರೂ ಪ್ರಶ್ನೆ ಮಾಡಿದ್ರೆ CM ನಿನಗ್ ಗೊತ್ತಾ, ನಿನ್ಗೆ ಯಾರು ಹೇಳಿದ್ರು, ನೀನೇನ್ ನೋಡಿದ್ದ ಅಂತ ಪ್ರಶ್ನೆ ಕೇಳ್ತಾರಲ್ಲ. ಇದೇ ಪ್ರಶ್ನೆನ ಬಹಿರಂಗವಾಗಿ ಅವ್ರ ಮಗನ್ಗೆ ಯಾಕೆ ಹೇಳ್ತಿಲ್ಲ? ನಿನ್ಗೇನ್ ಹೈಕಮಾಂಡ್ ಬಂದ್ ಹೇಳಿದ್ಯಾ, ಬಾಯಿ ಮುಚ್ಕೊಂಡಿರು ಅಂತ ಹೇಳಕ್ಕೆ CM ಯಾಕೆ ಆಗ್ತಾ ಇಲ್ಲ? ಐವನ್ಜಿ, ನಿಮ್ಗೆ ಇದು ಪ್ರಶ್ನೆ. ಎಸ್, ಈಗ ನೀವು ಹೇಳಿದಂಥದ್ದು ನನಗೆ ಅರ್ಥ ಆಯಿತು. ಅದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ನಡೆಸುವಾಗ ಅಥವಾ ಬೈಟ್ ಕೊಡುವಾಗ ಅದನ್ನು ಹೇಳ್ತಾರೆ. ಆದರೆ ಇದು ನೀವು ಹೇಳಿದಾಗೆ ತನ್ನ ಮಗನು ಆ ರೀತಿ ಹೇಳಿದ, ಯಾಕೆ ಹೇಳಿದ, ಅದು ಕೇಳುವ ಹಕ್ಕು ತನ್ನ ತಂದೆಗಿದೆ. ಅವರು ಆ್ಯಸ್ ಎ ಚೀಫ್ ಮಿನಿಸ್ಟರ್ ಕೇಳಬೇಕು, ಅವರು ಕೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ಹೈಕಮಾಂಡ್ ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾ ಇದೆ. ಆದರೆ ಅದು ಯಾವುದೇ ಗೊಂದಲಕ್ಕೆ ಎಡೆ ಮಾಡಿ ಕೊಡುವುದಿಲ್ಲ ಅಂತ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾವಾಗ CM ಅವರು, ಡೆಪ್ಟಿ CM ಅವರು ನಾವು ಒಟ್ಟಿದ್ದೇವೆ, ನಾವು ಅದರಲ್ಲಿ ಯಾವುದೇ ತೀರ್ಮಾನ ಇಲ್ಲ. ಹೈಕಮಾಂಡ್ ತೀರ್ಮಾನ ಎಲ್ಲಿವರೆಗಿದೆಯೋ, ಹೈಕಮಾಂಡ್ ತೀರ್ಮಾನ ಹೇಳ್ತದೋ ಅಲ್ಲಿವರೆಗೆ ನಾನು ಮುಖ್ಯಮಂತ್ರಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಅಂತ ಹೇಳಿದ ಮೇಲೆ ಅದರಲ್ಲಿ ಯಾವುದೇ ಗೊಂದಲ
ಓಕೆ, ಈಡಾಗುವಂತ ನನ್ನ ಪ್ರಶ್ನೆ ಪ್ರಶ್ನೆಗಳನ್ನ ಮುಂದೆ ಒಂದೇ ಕೇಳ್ತೀನಿ. ಬಿಜೆಪಿ ವಕ್ತಾರರ ಪ್ರಶ್ನೆ ಇದೆ ನಿಮ್ಗೆ. ಒಂದೇ ಒಂದು ಪ್ರಶ್ನೆ ಐವನ್ ಡಿಸೋಜ್ ಅವರು ತಾವೀಗ ಹೇಳ್ತಾ ಇದ್ರಿ ವಿಧಾನಸೌಧದ ಹೊರಗಡೆ ಸ್ಟೇಟ್ಮೆಂಟ್ ಮಾಡಿರೋದು ಅಂತ ಹೇಳಿ, ಅದಕ್ಕೆ ಬೆಲೆ ಹೌದಲ್ವಾ? ಹಾಗಾದ್ರೆ ಇಕ್ಬಾಲ್ ಹುಸೇನ್ ಕೂಡ ವಿಧಾನಸೌಧದ ಹೊರಗಡೆನೆ ಸ್ಟೇಟ್ಮೆಂಟ್ ಮಾಡಿದ್ದು, ಬಸವರಾಜ್ ಶಿವಗಂಗನು ಕೂಡ ವಿಧಾನಸೌಧದ ಹೊರಗಡೆನೆ ಸ್ಟೇಟ್ಮೆಂಟ್ ಮಾಡಿದ್ದು, ಮತ್ತೆ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ರಿ? ನೋಟಿಸ್ ಯಾಕೆ ಕೊಟ್ರಿ ಶಿಸ್ತು ಸಮಿತಿಯಿಂದ? ನೀವು ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡ್ತೀರಿ, ಯತೀಂದ್ರಗೆ ಯಾಕೆ ನೋಟಿಸ್ ಕೊಡಲ್ಲ? ಒಬ್ರಿಗೊಂದು ನ್ಯಾಯ ಯಾಕಾಗಾದ್ರೆ? ಅಲ್ಲ ಬ್ರದರ್, ನಾನು ಏನು ಹೇಳಲಿಕ್ಕೆ ಬಯಸಿದ್ದೆ ಅಂದರೆ, ನಾವು ಚರ್ಚೆಯಲ್ಲಿ ಏನು ಹೇಳಿತು, ಉತ್ತರ ಕನ್ನಡದ ಜ್ವಲಂತ ಸಮಸ್ಯೆಯ ಬಗ್ಗೆ ಇವತ್ತು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಗೆ ಯತೀಂದ್ರ ಅವರ ಸ್ಟೇಟ್ಮೆಂಟು ಏನು ಅಡ್ಡಿ ಆಗೋದಿಲ್ಲ. ಅವ್ರು ಏನಾದರೂ ಹೇಳಿದ್ದೇ ಇದ್ರೆ ಅದು ಪಕ್ಷದ ವಿಚಾರವಾಗಿ ಹೇಳಿದ್ದಾರೆ, ಅದು ವಿಧಾನಸಭೆ ಹೊರಗಡೆ ಹೇಳಿದ್ದಾರೆ. ವಿಧಾನಸಭೆ ಒಳಗಡೆ ಹೇಳಿದ್ರೆ ನೀವು ಹೇಳಿದ್ರೆ ಒಪ್ಪಿಕೊಳ್ತಿದ್ದೆ, ಅದು ಚರ್ಚೆ ವಿಚಾರ ಆಗ್ತಿತ್ತು. ಆದರೆ ವೆನ್ ಇಟ್ ಈಸ್ ಅದು ಹೊರಗಡೆ ಇದ್ದ ಕಾರಣ ಆಗುದಿಲ್ಲ ಸದನದಲ್ಲಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಡಿಸೋಜ ಸರ್, ಇಕ್ಬಾಲ್ ಹುಸೇನ್ಗೆ ನೀವು ನೋಟಿಸ್ ಯಾಕೆ ಕೊಟ್ರಿ? ಬಸವರಾಜ್ ಶಿವಗಂಗ ಯಾಕೆ ನೋಟಿಸ್ ಕೊಟ್ರಿ? ಯಾಕೆ ನೋಟಿಸ್ ಕೊಟ್ರು ಅಂದ್ರೆ ಅವರು ಪಕ್ಷದ ಶಿಸ್ತಿಗೆ ವಿರುದ್ಧವಾಗಿ ನೀವು ಕೊಟ್ಟಿದ್ರಲ್ವಾ ಯತ್ನಾಳ್ ಅವರಿಗೆ, ನೀವು ನೋಟಿಸ್ ಕೊಟ್ರಲ್ಲ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ತೆಗೆದೇ ಹಾಕಿದ್ರಲ್ಲ, ನಾನು ಕೇಳಲಿಕ್ಕಾಗತ್ತಾ? ಅದ್ಯಾಕೆ ಕೊಟ್ರಿ ಅಂತ ನಾನು ಕೇಳಲಿಕ್ಕಾಗತ್ತಾ? ನೀವು ಯತೀಂದ್ರ ಅವ್ರನ್ನ ಪಕ್ಷದಿಂದ ತೆಗಿಬೇಡಿಯಪ್ಪ. ಅಟ್ಲೀಸ್ಟ್ ಒಂದು ಶಿಸ್ತಿನ ವಿರುದ್ಧ ಹೋಗ್ತಿದಾರಲ್ಲ, ಅದ್ಮೇಲಾದ್ರೂ ಕ್ರಮ ತಗೊಂಡು ತಾಕತ್ ತೋರಿಸಿ ನಿಮ್ ಕೆಪಿಸಿಸಿ ಇಂದ. ಅಟ್ಲೀಸ್ಟ್ ಡೂ ದಟ್. ನೋ, ಸಿಎಂ ಮಗ ಆದ್ರೆ ಸೆಪರೇಟಾ? ಸಿಎಂ ಮಗ ಆದ್ರೆ ಸೆಪರೇಟ್ ಟ್ರೀಟ್ಮೆಂಟಾ? ಯಾರೋ ಬಡ ಶಾಸಕರಾದ್ರೆ ಸೆಪರೇಟ್ ಟ್ರೀಟ್ಮೆಂಟಾ? ಯಾವುದಕ್ಕೆ ನೋಟಿಸ್ ಕೊಡಬೇಕು, ಯಾವುದಕ್ಕೆ ನೋಟಿಸ್ ಕೊಡಬಾರದು, ಇದು ತೀರ್ಮಾನ ಮಾಡುವುದಕ್ಕೆ ನಮ್ಮಲ್ಲಿ ಶಿಸ್ತು ಸಮಿತಿ ಇದೆ, ಅವರು ನೋಡಿಕೊಳ್ತಾರೆ. ಏನು ತೊಂದರೆ ಆಗಿಲ್ಲ. ಐವನ್ ಜಿ, ಐ ಲಾಸ್ಟ್ ಯು ಅ ಕ್ವೆಶ್ಚನ್ ಅಂಡ್ ದೆನ್ ಐ ಟೇಕ್ ಅ ಬ್ರೇಕ್. ಆಫ್ಟರ್ ದ ಬ್ರೇಕ್ ಯು ಕೈಂಡ್ಲಿ ಆನ್ಸರ್ ಮೀ. ಯಾವುದಕ್ಕೆ ಶಿಸ್ತು, ಯಾವುದಕ್ಕೆ ನೋಟಿಸ್ ಕೊಡಬೇಕು, ಯಾವುದಕ್ಕೆ ನೋಟಿಸ್ ಕೊಡಬಾರ್ದು ಅಂತ ನಿಮ್ಮ ಶಿಸ್ತಿನ ಸಮಿತಿ ಒಂದು ಲಿಸ್ಟ್ ಮಾಡ್ಕೊಂಡಿದೆ ಅಂತ ಕೈಂಡ್ಲಿ ಟೆಲ್ ಮಿ, ಆರ್ ಎಲ್ಸ್ ನಾನು ಅದಕ್ಕೊಂದು RTI ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತೀನಿ, ಕಾಂಗ್ರೆಸ್ ಶಿಸ್ತು ಸಮಿತಿಯಲ್ಲಿ ಯಾವುದಕ್ಕೆ ನೋಟಿಸ್ ಕೊಡ್ತಾರೆ, ಯಾವುದಕ್ಕೆ ನೋಟಿಸ್ ಕೊಡಲ್ಲ ಅಂತ.